ಈಗ ಮಿಲಿಟರಿ ಪಡೆಯಿಂದ ಏನೊಂದು ಸೇತುವೆ ನಿರ್ಮಾಣವಾಗ್ತಿರೋದು. ಕೇರಳದ ವಯನಾಡಿನಲ್ಲಿ ಸಂಭವಿಸಿದ ಘನಘೋರ ದುರಂತ ಎಂಥವರ ಕಣ್ಣಲ್ಲೂ ಕೂಡ ಕಣ್ಣೀರು ತರಿಸುತ್ತೆ. ಸ್ಥಳದಲ್ಲಿ ಭಾರತೀಯ ಸೇನೆ ಸೇರಿದಂತೆ ವಿವಿಧ ತಂಡಗಳು ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿವೆ. ಸದ್ಯ ಹಿಟಾಚಿ, ಜೆಸಿಬಿ ಯಂತ್ರಗಳ ಮೂಲಕ ಮೃತದೇಹಗಳಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಆದರೆ ಮುಂಡಕೈ ಚುರಲ್ಮಾಲಾ ಪ್ರದೇಶಕ್ಕೆ ಸಂಪರ್ಕ ಸಾಧಿಸುವ ಸೇತುವೆ ಕೊಚ್ಚಿ ಹೋದ ಕಾರಣಕ್ಕೆ ಆ ಬದಿಗೆ ವಾಹನಗಳಿಗೆ ತೆರಳುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಇದನ್ನು ಸವಾಲಾಗಿ ಸ್ವೀಕರಿಸಿದ ಭಾರತೀಯ ಸೇನೆ 21 ಗಂಟೆಯ ಅವಧಿಯಲ್ಲಿ ತಾತ್ಕಾಲಿಕ ಸೇತುವೆ ನಿರ್ಮಿಸಿ ತಮ್ಮ ಶಕ್ತಿ ಸಾಮರ್ಥ್ಯ ತೋರಿಸಿದ್ದಾರೆ. ಬುಧವಾರದಿಂದ ಆರಂಭವಾದ ಸೇತುವೆ ನಿರ್ಮಾಣ ಕಾರ್ಯ ಗುರುವಾರ ಸಂಜೆ 5:30 ವೇಳೆಗೆ ಪೂರ್ಣಗೊಂಡಿತು. ಬಲಿಷ್ಠವಾದ ಕಬ್ಬಿಣದ ಸಲಕರಣೆಗಳನ್ನು ಬಳಸಿ ನಿರ್ಮಿಸಲಾದ ಈ ಸೇತುವೆಯನ್ನು ಬೈಲಿ ಸೇತುವೆ ಅಂತ ಕರೆಯಲಾಗುತ್ತೆ. ಒಮ್ಮೆಗೆ 24 ಟನ್ ತೂಕವನ್ನು ಈ ಸೇತುವೆ ಮೂಲಕ ಹೊತ್ತೊಯ್ಯಬಹುದು. 3 ಮೀಟರ್ ಅಗಲ, 190 ಅಡಿ ಉದ್ದದ ಈ ಸೇತುವೆ ನಿರ್ಮಾಣಕ್ಕೆ ದೆಹಲಿಯಿಂದ ಪರಿಕರಗಳನ್ನು ತರಿಸಿಕೊಳ್ಳಲಾಗಿದೆ. ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ನ 150ಕ್ಕೂ ಅಧಿಕ ಸೇನಾ ಸಿಬ್ಬಂದಿ ಸೇತುವೆ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ರು. ಇವರೊಂದಿಗೆ ವಿವಿಧ ಸಾರ್ವಜನಿಕ ಸಂಘ ಸಂಸ್ಥೆಗಳ ಸದಸ್ಯರು ಕೂಡ ಕೈಜೋಡಿಸಿದ್ದಾರೆ. ಸೇತುವೆ ನಿರ್ಮಾಣದ ಸಂದರ್ಭದ ಚಿತ್ರಣವನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಪ್ರತಿನಿಧಿ ಪ್ರಶಾಂತ್ ಮೂಡಿಗೆರೆ ಸ್ಥಳದಿಂದಲೇ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ನಾವೀಗ ಏನೊಂದು ಮೊನ್ನೆ ಪ್ರವಾಹ ಆಯಿತು, ಜಲಪ್ರಳಯ ಆಯಿತು, ಆ ಒಂದು ಸ್ಥಳದಲ್ಲಿ ಇರುವಂಥದ್ದು. ಈಗ ಸದ್ಯಕ್ಕೆ ಚುರಲ್ ಮಲೆ ಅನ್ನುವಂಥ ಈ ಪ್ರದೇಶದಲ್ಲಿ ನೀವು ನೋಡಬೇಕು, ಸೇತುವೆಯನ್ನು ನಿರ್ಮಾಣ ಮಾಡ್ತಿರುವಂಥದ್ದು. ಒಂದು ಕಡೆ ಮಿಲಿಟರಿಯವರು ಈಗ ಕಂಪ್ಲೀಟಾಗಿ ಈ ರಸ್ತೆ ಏನು ಹೋಗಿದೆ ಅದಕ್ಕೆ ಪರ್ಯಾಯವಾಗಿ ಆ ಸ್ಥಳಕ್ಕೆ ಹೋಗಬೇಕು ಅಂತ ಹೇಳಿದರೆ ಯಾವುದೇ ಸಂಪರ್ಕ ಇಲ್ಲ. ಹಾಗಾಗಿ ಆ ಸಂಪರ್ಕಕ್ಕೆ ಹೋಗಬೇಕು ಅಂತ ಹೇಳಿದರೆ ಈಗ ರಸ್ತೆ ನಿರ್ಮಾಣ ಆಗಲೇಬೇಕು. ಹಾಗಾಗಿ ಇಲ್ಲಿದ್ದಂಥ ಏನೊಂದು ಚಿಕ್ಕ ಬ್ರಿಡ್ಜ್ ಇತ್ತು ಅದು ಕೂಡ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು ನೀವು ನೋಡ್ತಿರ್ಬೋದು. ನನ್ನ ಎದುರುಗಡೆ ಯಾವ ರೀತಿಯಾಗಿ ಒಂದು ಚಿಕ್ಕ ಬ್ರಿಡ್ಜ್ ಇತ್ತು, ಆ ಬ್ರಿಡ್ಜ್ ಈಗ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂಥದ್ದು. ಹಾಗಾಗಿ ಈಗ ಆ ಕಡೆಗೆ ಹೋಗಬೇಕು ಅಂತ ಹೇಳಿದರೆ ಇಲ್ಲಿ ದಾರಿ ಇತ್ತು ಮೊದಲು, ಈಗ ದಾರಿ ಸಂಪೂರ್ಣವಾಗಿ ಈ ಪ್ರದೇಶ ಏನಿದೆ ಬಟ್ಟ ಬಯಲಾಗಿರುವಂಥದ್ದು. ಹಾಗಾಗಿ ಸಂಪೂರ್ಣವಾಗಿ ಒಂದು ಕಡೆಯಿಂದ ಮತ್ತೊಂದು ಹೋಗಲಿಕ್ಕೆ ಈಗ ಯಾವುದೇ ರೀತಿಯ ರಸ್ತೆ ಮಾರ್ಗ ಇಲ್ಲ. ಆ ರಸ್ತೆ ಮಾರ್ಗಕ್ಕಾಗಿ ಈಗ ಮಿಲಿಟರಿ ಪಡೆಯಿಂದ ಏನೊಂದು ಸೇತುವೆ ನಿರ್ಮಾಣವಾಗ್ತಿರೋದು. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲೇ ಈ ಸೇತುವೆಯ ಕಾಮಗಾರಿ ಏನಿದೆ ಪೂರ್ಣಗೊಳ್ಳಲಿದೆ. ಕೇವಲ ಒಂದೇ ದಿನದಲ್ಲಿ ಈ ಸೇತುವೆ ಪೂರ್ಣಗೊಳ್ಳಲಿದೆ. ಅಷ್ಟರ ಮಟ್ಟಿಗೆ ರಾತ್ರಿ ಇಡೀ ಕೆಲಸವನ್ನು ಮಾಡಿ ಈ ಸೇತುವೆಯನ್ನು ಕಟ್ಟುವಲ್ಲಿ ಮಿಲಿಟರಿ ಪಡೆ ಯಶಸ್ವಿಯಾಗ್ತಿದೆ. ಗುರುವಾರ ಸಂಜೆ ಸೇತುವೆ ನಿರ್ಮಾಣ ಸಂಪೂರ್ಣವಾದ ಬಳಿಕ ಮೊದಲಿಗೆ ಸೇನೆಯ ವಾಹನದಲ್ಲಿ ಅಧಿಕಾರಿಗಳು ಒಂದು ಬದಿಯಿಂದ ಮತ್ತೊಂದು ಬದಿಗೆ ಸಂಚರಿಸಿದರು. ಬಳಿಕ ಸೇನಾ ಟ್ರಕ್ ಅನ್ನು ಸೇತುವೆಯಲ್ಲಿ ಚಲಾಯಿಸಿ ಗುಣಮಟ್ಟ ಪರೀಕ್ಷಿಸಲಾಯಿತು. ಈ ವೇಳೆ ಸೇನಾ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆ ಕೂಗಿ ಸೇತುವೆ ನಿರ್ಮಾಣ ಸಾಧನೆಯನ್ನ ಸಂಭ್ರಮಿಸಿದರು. ಒಟ್ನಲ್ಲಿ ದೇಶದ ಯಾವುದೇ ಭಾಗದಲ್ಲಿ ಏನೇ ದುರಂತ ಸಂಭವಿಸಿದ್ರೂ ನಮ್ಮ ಹೆಮ್ಮೆಯ ಸೇನೆ ಅಲ್ಲಿಗೆ ಧಾವಿಸಿ ಜನರ ರಕ್ಷಣೆಯಲ್ಲಿ ತೊಡಗಿಸಿಕೊಳ್ಳುತ್ತೆ. ವಯನಾಡಿನ ದುರಂತಕ್ಕೆ ಸಂಬಂಧಪಟ್ಟಂತೆ ಕೂಡ ಸೇನಾ ಪಡೆ ಹಗಲು ಇರುಳು ಅನ್ನದೇ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದೆ. ತಾತ್ಕಾಲಿಕ ಸೇತುವೆ ನಿರ್ಮಿಸಿ ದುರ್ಗಮ ಪ್ರದೇಶಕ್ಕೆ ಸಂಪರ್ಕ ಸಾಧಿಸಲು ಶ್ರಮಿಸಿದ ಸೈನಿಕರ ಕಾರ್ಯಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಅಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಸೇನಾಪಡೆ ಒಳಗೊಂಡಂತೆ ಎಲ್ಲರಿಗೂ ನಮ್ಮ ಕಡೆಯಿಂದ ಬಿಗ್ ಸಲ್ಯೂಟ್. ಪಬ್ಲಿಕ್ ಇಂಪ್ಯಾಕ್ಟ್ ಸ್ಪೆಷಲ್ ರಿಪೋರ್ಟ್, ವಯನಾಡು.